ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಅಕ್ಕಂದು ಮದುವೆ ವಾರ್ಷಿಕೋತ್ಸವ ಇದೆ ಸ್ನೇಹಿತರೆ, ಎಲ್ಲರೂ ವಿಶ್ ಮಾಡಿ. ಅಕ್ಕ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಅಕ್ಕ ಹೀಗೆ 100 ಕಾಲ ಖುಷಿಯಾಗಿರಿ. ನಿಮ್ಮ ಜೀವನದಲ್ಲಿ ಕಹಿ ಘಟನೆಗಳು ಹೋಗಿ ಸಿಹಿ ಘಟನೆ ಬರಲಿ ಅಂತ ದೇವರಲ್ಲಿ ಅಂತ ನಮ್ಮ ಅಕ್ಕ ಮಾಮ ನೋಡಿ. ಫಸ್ಟ್ ನಮ್ಮ ಅಕ್ಕ, ಸೆಕೆಂಡ್ ನಮ್ಮ ಅಣ್ಣ, ಥರ್ಡ್ ನಾನು. ನಮ್ಮ ಅಣ್ಣನ ಮುಂದೆ ವಿಡಿಯೋ ಶೇರ್ ಮಾಡಿ, ನಮ್ಮ ಅಣ್ಣನ ಫೋಟೋ ಶೇರ್ ಮಾಡೀನಿ. ನನ್ಗೆ ತವ್ರ ಮನೆ ಹೆಚ್ಚಿನ ತವ್ರ ಮನೆ ಸಿಕ್ಕೈತಿ ಸ್ನೇಹಿತರೆ. ಏನೋ ಜೀವನದಲ್ಲಿ ಒಂದು ಕಡೆ ಕಳ್ಕೊಂಡ್ರೆ ಒಂದು ಕಡೆ ಪಡ್ಕೊತೀವಿ ಅಂತ ಹೇಳ್ತೀವಲ್ಲ, ಅದೇ ಥರ ನೋಡಿ. ಒಂದು ಕಡೆ ಪಡ್ಕೊಂಡೀನಿ ರೀ, ತವ್ರ ಮನೆ ಪಡ್ಕೊಂಡೀನಿ. ಗಂಡ ಮನೆಯೂ ಐತೆ ಸ್ನೇಹಿತರೆ, ಇಲ್ಲ ಅನ್ನಲ್ಲ. ಆ್ಯಕ್ಚುಲಿ ಏನೇ ನನ್ನ ಕಷ್ಟ ಬರಲಿ ನನ್ನ ತವ್ರ ಮನೆಯವರು ನಂಗೆ ಹೆಲ್ಪ್ ಮಾಡ್ತಾರೆ. ಮತ್ತು ನಾನು ಇವಾಗ ಯೂಟ್ಯೂಬ್ ಫ್ಯಾಮಿಲಿ ಮಾತ್ರ ಫುಲ್ ಹೆಲ್ಪ್ ಮಾಡೋಕತ್ತೈತೆ. ಅವರು ಒಂದು ಯೂಟ್ಯೂಬ್ ಫ್ಯಾಮಿಲಿ ನನ್ನ ತವ್ರ ಮನೆಗಿಂತ ಹೆಚ್ಚು ಆಗಿಬಿಟ್ಟೆ ಸ್ನೇಹಿತರೆ. ನನ್ನ ತವ್ರ ಮನೆಯಲ್ಲಿ ಇರೋದು ಬಂದು ನಾನು, ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ಅವ್ವ. ಅಪ್ಪರಿಲ್ಲ ತೀರ್ಕೊಂಡ ಸ್ನೇಹಿತರೆ. ನಮ್ಮ ತವ್ರ ಮನೆ ಫ್ಯಾಮಿಲಿ ನೋಡಿ. ಅಣ್ಣಾಗ ಒಂದು ಗಂಡು ಒಂದು ಹೆಣ್ಣು ಪಾಪು ನಮ್ಮ ಅಣ್ಣಾಗು ಸ್ನೇಹಿತರೆ. ಒಂದು ಗಂಡು ಪಾಪು ಇದೆ. ಅಣ್ಣನೂ ಎಲ್ಲ ಹೆಣ್ಮಕ್ಳದು ಆರ ಬಾರ ನೋಡ್ಕೊಂಡು ಓದ್ತಾನೆ ಸ್ನೇಹಿತರೆ. ಹೆಣ್ಮಕ್ಳಿಗೆ ತವ್ರ ಮನೆ ಒಂದು ಕೈ ಬಿಟ್ರೆ ಎಲ್ಲಿ ಸ್ಥಾನ ಸಿಗಲ್ಲ. ಹೆಣ್ಮಕ್ಳಿಗೆ ತವ್ರ ಮನೆಯವರೇ ಒಂದಿಷ್ಟು ಕಾವಲು. ಅವ್ರೊಂದು ಇರ್ಲಿಕ್ಕೆ ಸ್ನೇಹಿತರೆ ಕಣ್ಣ ನೀರು ಬರ್ತಾವೆ ನನಗೆ. ಅವ್ರೊಂದು ಇರ್ಲಿಕ್ಕಂದ್ರೆ ನಾವು ಎಲ್ಲಿರ್ತಿದ್ವೋ ಏನು ಮಾಡ್ತಿದ್ವೋ ಗೊತ್ತಿಲ್ಲ. ಕಷ್ಟ ಆಯ್ತನೇ ನಮಗೆ ನೆನಪಾಗೋದು ತವ್ರ ಮನೆಗೆ ಹೋದ್ರೂ ನಮ್ಮ ಕಷ್ಟಕ್ಕೆ ಸೊಲ್ಯೂಷನ್ ಸಿಗುತ್ತಂದ್ರೆ ಅಲ್ಲಿಗೆ ಹೋಗ್ಬೇಕು ಸ್ನೇಹಿತರೆ. ಆದರೆ ನಾ ಕಷ್ಟ ಇರಲಿ ಏನೋ ಸುಖ ಇರಲಿ, ನಾನು ಏನು ಬೇಡಲಾರ್ದೆ ನನಗೆ ಎಲ್ಪ್ ದೊರಿತೈತಲ್ಲ, ಅದು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು. ನಾನು ಏನೂ ಬೇಡಿರಲ್ಲ ಸ್ನೇಹಿತರೆ. ಅಣ್ಣನೂ ಬೇಡಿರಲ್ಲ, ಅತ್ತಿಗೆನೂ ಬೇಡಿರಲ್ಲ, ಅಕ್ಕಗೂ ಬೇಡಿರಲ್ಲ, ಅವ್ವಗೂ ಬೇಡಿರಲ್ಲ. ಆದರೂ ಉಸಿರು ಮಾತಾಡ್ಕೊಂಡು ಈಗಿಂತ ಕಷ್ಟ ಬಂದೈತೆ ಅಂತ ಎಲ್ಲರೂ ನನಗೆ ಹೆಲ್ಪ್ ಮಾಡ್ತಾರಲ್ಲ, ಭಾಳ ಖುಷಿ ಆಗುತ್ತೆ. ನಾನು ಬೇಡಿದ್ರೆ ಹೆಲ್ಪ್ ಮಾಡುವಂಥ ತವ್ರ ಮನೆ ಸಿಕ್ಕೈತೆ ಸ್ನೇಹಿತರೆ ಎಲ್ಲರಿಗೂ. ನಾನು ಬೇಡಲಿಕ್ಕೂ ಹೆಲ್ಪ್ ಮಾಡುವಂಥ ತವ್ರ ಮನೆ ಸಿಕ್ಕೈತೆ. ಅದೇ ಒಂದು ನಾನು ಈ ಜೀವನದಾಗ ಪಡೆದಿದ್ದು ಅಂದ್ರೆ ಕಳ್ಕೊಂಡಿದ್ದು ಎಷ್ಟೈತೆ, ಪಡೆದಿದ್ದು ಅಷ್ಟೇ ಸ್ನೇಹಿತರೆ. ಒಂದು ಏನೋ ಕಳ್ಕೊತೀವಿ ಅಂದ್ರೆ ಅದರಿಂದ ಒಂದು ನಾವು ಪಡಿತೀವಿ ಅನ್ನೋದು 100ಕ್ಕೆ 100 ನಿಜ ನೋಡಿ. ನಾನು ಎಲ್ಲರೂ ತವ್ರ ಮನ್ಯಾಗ ಅದು ಬೇಕು ಇದು ಬೇಕು ಅಂತ ಬೇಡಿದರೂ ಒಬ್ರೊಬ್ರು ಸಿಗಲ್ಲ. ನಾನು ಬೇಡಿದ್ರೆ ಕೊಡ್ತೀವಿ ಅಂದರೂ ನಾ ಬೇಡಲ್ಲ ಸ್ನೇಹಿತರೆ. ಆದರೂ ನಾ ಬೇಡಲಿಕ್ಕೂ ನನ್ನ ಕಷ್ಟಕ್ಕೆಲ್ಲರೂ ಸ್ಪಂದಿಸಿ ಹೆಲ್ಪ್ ಮಾಡ್ತಾರೆ. ಅಕ್ಕ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಅವ್ವ ಆಗಿರ್ಬೋದು, ವೈನಿ ಆಗಿರ್ಬೋದು, ಮತ್ತು ಮಾಮ ಆಗಿರ್ಬೋದು. ಅಷ್ಟ್ರು ಹೆಲ್ಪ್ ಮಾಡ್ತಾರೆ. ಎಲ್ಲರೂ ಕೈ ಗೂಡಿದ್ರೇ ಚಪ್ಪಾಳೆ ಸ್ನೇಹಿತರೆ. ಒಂದೇ ಕೈಲೇ ಚಪ್ಪಾಳೆ ಕಟ್ಟೋಕ್ಕಾಗಲ್ಲ. ಎಲ್ಲರೂ ಕೈ ಗೂಡಿಸಿದ್ರೆ ಚಪ್ಪಾಳೆ. ಅಲ್ಲಿಗೊಂದು ಫ್ಯಾಮ್ಲಿ ಅಂತಲೇ ಹುಟ್ಟೋದು. ವೈನಿನೂ ಅಷ್ಟೇ ಚಲೋ ಅದ ಸ್ನೇಹಿತರೆ, ಸುಳ್ಳೇ ಅನ್ಬಾರ್ದು. ನಾನು ಇನ್ನೂ ನಮ್ಮ ಅಣ್ಣ ಮುಂದೆ ಒಂದು ಹೇಳ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ವೈನಿ ಮುಂದೆ ಎಲ್ಲ ಫ್ರೆಂಡ್ ಥರ ನೋಡಿ. ನಮ್ಮ ವೈನಿ ಫುಲ್ ನಮ್ಮ ಕೂಡ ಫ್ರೆಂಡ್ಶಿಪ್ ಹೆಂಗೆ ಇರ್ತೈತೆ ಆ ಥರ ಇರ್ತಾಳೆ. ಎಲ್ಲನೂ ವೈನಿ ಮುಂದೆ ಶೇರ್ ಮಾಡ್ತೀನಿ. ಅಣ್ಣ ಮುಂದೆ ಒಂದು ಸ್ವಲ್ಪ ಭಯ. ಅಣ್ಣ ಅಂದರೆ ಯಾಕಂದ್ರೆ ನಾನು ತಂದೆ ಸ್ಥಾನದಾಗಿಟ್ಟು ನಮ್ಮ ಅಣ್ಣ ನೋಡ್ತೀನಿ ರೀ. ಅವಾಗೆಲ್ಲ ಮಾತಾಡ್ತಿದ್ದೆ ಮದುವೆ ಆಗೋಕ್ಕಿಂತ ಮೊದಲ, ಅಣ್ಣ ಮದುವೆ ಆಗೋಕ್ಕಿಂತ ಮೊದಲ, ನನ್ನ ಮದುವೆ ಆಗೋಕ್ಕಿಂತ ಮೊದಲ ನಮ್ಮ ಅಣ್ಣ ನಾವು ಕಿತ್ತಾಡ್ದೊಟ್ಟು ಜಗಳ ಯಾರೂ ಮಾಡಿಲ್ಲ ಈ ಜೀವನದಲ್ಲಿ ಅಂತ ಅನ್ಕೋತೀನಿ. ಮದುವೆ ಆಗೋಕ್ಕಿಂತ ಮುಂಚೆ ನಮ್ಮ ಅಣ್ಣಂದು ನೌಕರಿ ಬರೋಕ್ಕಿಂತ ಮುಂಚೆ ಇಬ್ಬರು ತಿನ್ನೋ ಸಲಾಗ್ರಿ, ಮತ್ತು ಅದಕ್ಕೂ ಇಲ್ಲ ಏನಾರ ಅಪ್ಪ ತಿನ್ನಕ್ಕೆ ತಂದಿರ್ತಾರಲ್ಲ ಅದ್ರ ಸಲಾಗ ನುಗ್ಗು ಕಿತ್ತಾಡಿ ಸ್ನೇಹಿತರೆ. ಇವಾಗೆಲ್ಲ ನೆನಪಾದ್ರೆ ನಮ್ಮ ಅಣ್ಣ ಈ ಥರ ಮಾಡೀನಿ ಅಂತ ನಾನೇ ಒಂದು ಕ್ಷಣ ಕೊರಗ್ತೀನಿ ಸ್ನೇಹಿತರೆ. ನಮ್ಮ ಅಣ್ಣ ಸುಮ್ಮಾದ್ರೆ ನಾ ಸುಮ್ಮಾಗ್ತಿದ್ದಿಲ್ಲ, ಭಾಳ ಜಗಳ ಮಾಡ್ತಿದ್ದೀನಿ ರೀ. ಆದರೆ ಇವಾಗ ಏನಾರ ಅಣ್ಣನ ಕೂಡ ಮಾತಾಡೋಕ್ಕೂ ಅಷ್ಟು ನಾನು ಮದುವೆ ಆಗಿಂದ ನಾನು ಅಣ್ಣನ ಕೂಡ ಒಂದಿನನೂ ಜಗಳ ಮಾಡಿಲ್ಲ ಸ್ನೇಹಿತರೆ. ಅದು ಏನು ಬೆಲೆ, ಅಂತಂಬ್ರ ಬೆಲೆ, ತವ್ರ ಮನೆ ಬೆಲೆ ನಾವು ಹೆಣ್ಣು ಮಕ್ಳು ಏನು ಮದುವೆ ಆಗಿ ಹೋಗ್ತೀವಲ್ಲ ಅವಾಗ ತಿಳಿಯುತ್ತೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ.